ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇಲ್ಲಂತೂ ಆಗಸ್ಟಲ್ಲಿ ಮಳೆಗಾಲ ಅಂತ ಗೊತ್ತಿಲ್ಲದೆ ಬಂದುಬಿಟ್ಟಿದ್ದೀವಿ. ನಿನ್ನೆ ಎಲ್ಲ ಆಚೆ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಸಖತ್ ಚಳಿ ಇದೆ. ಇವತ್ತೊಂದು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಗ್ರಾಸರಿ ಶಾಪಿಂಗ್ ಹೇಗಿರುತ್ತೆ ಅಂತ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಬರೋಣ. ಬಂದಾಗಿಂದ ಇವತ್ತೇ ಫಸ್ಟು ಆಚೆ ಹೋಗ್ತಾ ಇರೋದು. ಸೊ ಗ್ರಾಸರೀಸ್ ಎಲ್ಲ ಏನೂ ಇರಲಿಲ್ಲ, ಅದಕ್ಕೆ ತೊಗೊಂಬರ್ಬೇಕು ಅಂತ. ನಿನ್ನೆ ಹೇಳ್ದಂಗೆ ಫ್ರೆಂಡ್ಸ್ ತಂದಿಟ್ಟಿದ್ದು ರೈಸ್ ಕೂಡ ಖಾಲಿ ಆಗಿದೆ. ಸೊ ಇಂಪಾರ್ಟೆಂಟ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಕ್ರಾಸ್ ಮಾಡಬೇಕಂದ್ರೆ ಈ ಥರ ಝೀಬ್ರಾ ಕ್ರಾಸಿಂಗ್ ಮೇಲೇ ಕ್ರಾಸ್ ಮಾಡಬೇಕು. ವೆಹಿಕಲ್ಸ್ ಯಾವುದಾದ್ರೂ ಬರ್ತಾ ಇದ್ದರೆ ಸ್ಟಾಪ್ ಮಾಡ್ತಾರೆ. ನೋಡಿ, ಇದು ನಮ್ಮ ಮನೆ ಎದುರುಗಡೆನೇ ಬಸ್ ಸ್ಟಾಪ್ ಇದೆ. ಸೊ ಜಾಸ್ತಿ ಎಲ್ಲೂ ಹೋಗೋ ಅಷ್ಟೇ ಇಲ್ಲ, 5 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಈ ಕಡೆಯಿಂದ ಬಸ್ ಬರುತ್ತೆ. ಈಗ ಎಕ್ಸಾಕ್ಟ್ ಟೈಮಿಂಗ್ ಇರುತ್ತೆ ಬಸ್ಸು. ಈಗ 8 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಅಲ್ವಾ, 8 ಮಿನಿಟ್ಸಲ್ಲೇ ಬಸ್ ಬಂದು ನಿಂತ್ಕೊಳ್ಳುತ್ತೆ. ಎಲ್ಲದೂ ಅಷ್ಟೇ. ಸೊ ಇವನನ್ನ ಈಗ ಸ್ಟಾಲರಲ್ಲಿ ಕೂರಿಸ್ಕೊಂಡು ಹೋಗಬೇಕು. ಇನ್ನೂ 8 ಮಿನಿಟ್ಸ್ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟಾಲರಲ್ಲಿ ತಳ್ಳಾಡ್ತಾ ಇದ್ದೀವಿ ಇವನನ್ನ. ಈಗ ಬಸ್ ಬರ್ತಾ ಇದೆ ನೋಡಿ, ಅದೇ ಥರ ಇರುತ್ತೆ ರೆಡ್ ಬಸ್ಸು. ಇದು ಹೋಗ್ತಾ ಇರೋ ಬಸ್ಸು. ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿದ್ದು ಅಷ್ಟೇ. ನಮ್ಮ ಬಸ್ ಇವಾಗ ಈ ಕಡೆಯಿಂದ ಬರಬೇಕು. ಜಸ್ಟ್ 2 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಇವಾಗ. ನೋಡಿ, ಬಂತು ನಮ್ಮದು ಬಸ್ಸು. ಅಲ್ಲಿ ಬರ್ತಾ ಇದೆ. ದೊಡ್ಡ ಬಸ್ ಇದೆ ನೋಡಿ, 2 ಪಾರ್ಟು. ಸೆಂಟರಲ್ಲಿರೋದು ಈ ವಾಕರಲ್ಲಿ ಅಥವಾ ಏಜ್ ಆಗಿರೋರು ಹತ್ತೋದಕ್ಕೆ, ಇನ್ನು ಹಿಂದೆ ಮುಂದೆ ಬಂದುಬಿಟ್ಟು ನಾರ್ಮಲ್ ಪೀಪಲ್ ಹತ್ತೋದಕ್ಕೆ ಅಂತ. ಸೊ ಫಸ್ಟ್ ಜರ್ನಿ ಬಸ್ಸಲ್ಲಿ ಹೋಗ್ತಾ ಇರೋದು. ಬಸ್ಸಲ್ಲಿ ಬಂದು ಇಳ್ದಾದ್ಮೇಲೆ ಲಿಫ್ಟಲ್ಲಿ ಹೋಗಬೇಕು. ಟ್ರೈನ್ ಸ್ಟೇಷನ್ನಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದಕ್ಕೂ ಲಿಫ್ಟ್ ಇರುತ್ತೆ, ಇಲ್ಲ ಎಸ್ಕಲೇಟರ್ ಇರುತ್ತೆ. ನಾನು ಯಾರನ್ನು ಮೆಟ್ಲು ಹತ್ತೋದನ್ನ ಇಳಿಯೋದನ್ನ ನೋಡಲೇ ಇಲ್ಲ. ಅಂದರೆ ಕಮ್ಮಿ ಡಿಸ್ಟೆನ್ಸ್ ಇದ್ದರೆ ಹತ್ತಿ ಇಳಿತಾರೆ, ತುಂಬ ಲಾಂಗ್ ಡಿಸ್ಟೆನ್ಸ್ ಇತ್ತು ಅಂದರೆ ಎಸ್ಕಲೇಟರ್ಸ್ ಇರ್ತವೆ. ನೋಡಿ, ಇದೇನೆ ತುಂಬ ಸ್ಟೇಷನ್. ಇಲ್ಲಿ ಮೆಟ್ರೋ ಟ್ರೈನ್ಸು, ನಾರ್ಮಲ್ ಟ್ರೈನ್ಸ್ ಎಲ್ಲದೂ ಇರುತ್ತೆ. ನಾವಿವಾಗ ಸೋದರ್ತೆಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಟ್ರೈನ್ ಟಿಕೆಟ್ಸ್ ತೊಗೊಳ್ಬೇಕಾ ಯಾವ ರೀತಿ ಅಂತ ಹೇಳಿ ವಿಚಾರಿಸೋದಕ್ಕೆ ಹೋಗಿದ್ದಾರೆ. ನೋಡಿ, ಟ್ರೈನ್ ಟ್ರ್ಯಾಕ್ಸ್ ಎಲ್ಲದೂ ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದು ಕಾರ್ಡನ್ನು ಕೊಡ್ತಾರೆ. ಈ ಕಾರ್ಡನ್ನು ಕೊಟ್ಟರೆ ಸಾಕು, ಇಲ್ಲಿ ಸ್ಕ್ಯಾನರ್ ಇದೆಯಲ್ಲ, ಇದನ್ನು ಟ್ಯಾಪ್ ಮಾಡಿದ್ರೆ ಡೋರ್ಸ್ ಓಪನ್ ಆಗುತ್ತೆ. ಬಸ್ಸಿಗೂ ಇದೇನೆ, ಟ್ರೈನಿಗೂ ಇದೇನೆ. ಈಗ ನಾವು ಹೊರಡೋವಂಥ ಟ್ರೈನು ಎಷ್ಟು ನಿಮಿಷದಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದೆ ನೋಡಿ. ಇನ್ನು 11 ಮಿನಿಟ್ಸಲ್ಲಿ ಬರುತ್ತೆ. ಎಲ್ಲದಕ್ಕೂ ಈ ರೀತಿ ಇನ್ಫಾರ್ಮೇಟಿವ್ ಬೋರ್ಡ್ಸನ್ನು ಹಾಕಿರ್ತಾರೆ. ನಮ್ಮ ಎಲೆಕ್ಟ್ರಿಕ್ ಟ್ರೈನ್ ಈಗ ಅಲ್ಲಿ ಬರ್ತಾ ಇದೆ. ಇದು ಕೂಡ ನಮ್ಮ ಫಸ್ಟ್ ಟ್ರೈನ್ ಜರ್ನಿ ಸ್ವೀಡನ್ನಲ್ಲಿ. ಸೊ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದು 2 ಮಕ್ಕಳನ್ನು ಕರ್ಕೊಂಡು. ಜಸ್ಟ್ ನಾವು ಬೆಂಗಳೂರಲ್ಲಿ ನಮ್ಮ ಮೆಟ್ರೋದಲ್ಲಿ ಯಾವ ರೀತಿ ಓಡಾಡ್ತೀವೋ ಇದು ಕೂಡ ಅದೇ ರೀತಿನಲ್ಲಿದೆ ನೋಡಿ. ಒಳಗಡೆ ಎಲ್ಲ ಸ್ಟಾಲರ್ನೆಲ್ಲ ನಿಲ್ಲಿಸ್ಕೊಳ್ಬೋದು, ಅದಕ್ಕೆಲ್ಲ ಪ್ಲೇಸಸ್ ಇರುತ್ತೆ ಸೆಪ್ರೇಟಾಗಿ. ಸೊ ನನ್ನ ಹಸ್ಬೆಂಡ್ ಅವನನ್ನು ಕೂರಿಸ್ಕೊಂಡು ಕೂತಿದ್ದಾರೆ. ಇನ್ನು ನಾವು ಸೀಟಲ್ಲಿ ಕೂತ್ಕೊಂಡಿದ್ವಿ. ಸ್ಟಾಲರ್ಗೆಲ್ಲ ಹಾಕೋದಕ್ಕೆ ಬೆಲ್ಟ್ ಇರುತ್ತೆ. ನಾವು ಯಾಕೆ ಬೇಕಂತ ಹೇಳ್ಬಿಟ್ಟು ಕೈಯಲ್ಲೇ ಇಟ್ಕೊಂಡಿದ್ವಿ. ನನಗಂತೂ ಇಲ್ಲಿ ಏನೂ ಗೊತ್ತಿಲ್ಲ. ಜಸ್ಟ್ ನನ್ನ ಹಸ್ಬೆಂಡ್ ಈಗ ಆಲ್ರೆಡಿ ಓಡಾಡಿರೋದ್ರಿಂದ ಅಲ್ಬಾ ಅಂತ ಹೇಳಿದಾಗ ನಾನು ಅವ್ರ ಜೊತೆನಲ್ಲಿ ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾವು ಸೋದರ್ತೆಲ್ಲಿಯಲ್ಲಿ ಬಂದು ಇಳ್ದಿದ್ದೀವಿ. ಬಿಲ್ಡಿಂಗ್ಸ್ ಎಲ್ಲ ನೋಡಿ, ಹಳೆ ಕಾಲದ್ದು ಎಷ್ಟು ಚೆನ್ನಾಗಿದೆ ಅಂತ. ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇವ್ರದ್ದು, ಅಂದರೆ ಕಲರ್ಫುಲ್ ಆಗಿರುತ್ತೆ, ಬಟ್ ಹಳೆ ರೀತಿನಲ್ಲಿ ಇರುತ್ತೆ. ಎಲ್ಲಿ ನೋಡಿದ್ರು ಹೆಂಚಿನ ಮನೆಗಳು ಕಾಣೋ ರೀತಿನಲ್ಲಿ ಕಾಣ್ತಾ ಇರುತ್ತೆ. ಸೊ ಜಸ್ಟ್ ಸಿಟಿ ನೋಡ್ದಂಗೂ ಆಗುತ್ತೆ, ಶಾಪಿಂಗ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಬರ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಅವಾಗಲೇನು, ರೋಡ್ ಕ್ರಾಸ್ ಮಾಡಬೇಕಂದ್ರೆ ಝೀಬ್ರಾ ಕ್ರಾಸಿಂಗಲ್ಲೇ ಕ್ರಾಸ್ ಮಾಡಬೇಕು. ಬಸ್ ಆಗಿರಲಿ, ಕಾರ್ ಆಗಿರಲಿ, ಯಾವುದೇ ವೆಹಿಕಲ್ಸ್ ಆಗಿರಲಿ, ನಾವು ರೋಡ್ ಕ್ರಾಸ್ ಮಾಡೋಕ್ಕೆ ಬಂದ್ವಿ ಅಂದರೆ ಸಾಕು, ಸ್ಟಾಪ್ ಮಾಡಿಬಿಡ್ತಾರೆ, ಮುಂದಕ್ಕೆ ಬರೋದೇ ಇಲ್ಲ. ತುಂಬಾ ಚೆನ್ನಾಗಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಸಿಟಿ ಆಗಿರ್ಬೋದು. ತುಂಬ ಕಾಮ್ ಆಗಿರುತ್ತೆ, ಟ್ರಾಫಿಕ್ ಕೂಡ ಇರೋದಿಲ್ಲ, ಒಂಥರ ಸೈಲೆಂಟಾಗಿರುತ್ತೆ ಸಿಟಿ. ಸೊ ನಾನು ಕೂಡ ನೋಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನನ್ನ ಹಿಂದೆ ಇವಳು ಬರ್ತಾ ಇದ್ದಾಳೆ. ಬೇಗ ಬಾರೆ ಅಂದರೆ ಪಾಪ ಒಳಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ನಾವು ಬಂದಿದ್ದು ಏಷಿಯನ್ ಗ್ರೋಸನ್ ಅನ್ನೋವಂಥ ಶಾಪ್ಗೆ. ಇದು ಇಂಡಿಯನ್ ಅವ್ರದ್ದು, ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ. ಅವ್ರು ಹಿಂದಿಯಲ್ಲೇ ಮಾತಾಡ್ತಾರೆ. ಸೊ ಒಳಗಡೆ ಹೋಗ್ಬಿಟ್ಟು ಏನೇನಿದೆ ಅಂತೆಲ್ಲ ನೋಡೋಣ. ಇಂಡಿಯಾದಲ್ಲಿ ಏನೇನು ಸಿಗುತ್ತೋ ಪ್ರತಿಯೊಂದು ವಸ್ತುಗಳು ಇಲ್ಲಿ ಸಿಗುತ್ತೆ. ಏನಂದರೆ ಇಂಪೋರ್ಟ್ ಆಗಿರುತ್ತೆ ಅಷ್ಟೇ, ಅದು ಒಂದೇ ಡಿಫ್ರೆನ್ಸ್ ಇರೋದು. ಸೊ ಈಗ ಶಾಪಿಂಗ್ ಮಾಡೋಣ.
ನೋಡಿ ಅಲ್ಲಿ ಏನಂದರೆ ಕುರ್ಕುರೆಯಿಂದ ಹಿಡ್ದು ಇರೋ ಬರೋ ಸ್ಪೈಸಸ್ ಏನಿದೆ, ರೈಸು ಪ್ರತಿಯೊಂದು ಸಿಗುತ್ತೆ. ಬಾಸುಮತಿ ರೈಸ್ ಆಗಿರ್ಬೋದು, ಸೋನಾ ಮಸೂರಿ ರೈಸ್ ಆಗಿರ್ಬೋದು. ನೋಡಿ ಅಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಸಹ ಕಾಣಿಸ್ತಾ ಇದೆ. ಇಲ್ಲಿರೋವಂಥ ಎಲ್ಲ ಸ್ಪೈಸಸ್ಸು ನಾವು ಇಂಡಿಯಾದಲ್ಲಿ ಏನು ತೊಗೊಳ್ತೀವಿ ಅದೇನೆ, ಬಟ್ ಅಲ್ಲಿನ ಪ್ರೈಸೇ ಬೇರೆ, ಇಲ್ಲಿನ ಪ್ರೈಸೇ ಬೇರೆ. ವಸ್ತುಗಳು ಅದೇನೆ, ಪ್ರೈಸ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಂದು ತರಕಾರಿನೂ ಇದೆ, ಅಲ್ಲಿ ನೋಡ್ಬೋದು. ತರಕಾರಿ ಮೇಲೆ ರೇಟ್ ಕೂಡ ಹಾಕಿದ್ದಾರೆ, ಲೈಕ್ 90 per kg 90 per kg ಅಂತ. ಬಟ್ 90 ಅಂತ ಇರೋದನ್ನ ನಾವು ಇಂಟು 10 ಮಾಡ್ಕೊಳ್ಬೇಕು. ಆ ಕೊತ್ತಂಬರಿ ಸೊಪ್ಪು 20 into 10 ಅಂದರೆ 200 rupees ಆಗುತ್ತೆ. ಹಾಗೆ ಈ ತೆಂಗಿನಕಾಯಿ ನೋಡಿ, ಒಂದು ತೆಂಗಿನಕಾಯಿ 40 into 10 ಅಂದರೆ 400 rupees ಒಂದು ತೆಂಗಿನಕಾಯಿ. ಸೊ ತೊಗೊಳ್ಳೋದೋ ಬೇಡವೋ ಅಂತ ಯೋಚನೆ ಮಾಡಬೇಕು, ಬಟ್ ಆಪ್ಷನ್ ಇಲ್ಲ, ತೊಗೊಳ್ಲೇಬೇಕಾಗತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಗ್ರೋಸರೀಸ್ನ ತೊಗೊಂಡು ಆಚೆ ಬಂದ್ವಿ. ನೋಡಿ ಈ ರೀತಿ ನೀರೆಲ್ಲ ಇಟ್ಟಿದ್ದಾರೆ, ಎಲ್ಲಿ ಬೇಕಂದರೆ ಅಲ್ಲಿ ಕೂತ್ಕೊಳ್ಬಹುದು, ಯಾವುದೇ ಆದಂಥ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಇಲ್ಲಿ ಓಡಾಡ್ತಾ ಇರ್ಬೋದು, ಸುಸ್ತಾದರೆ ಎಲ್ಲಿ ಬೇಕಾದರೂ ಕೂತ್ಕೊಳ್ಬಹುದು. ಸೊ ಸಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಶಾಪ್ಸ್ ಎಲ್ಲನೂ ಒಂದೇ ಕಡೆನಲ್ಲಿ ಇರ್ತವೆ. ಅಲ್ಲಿಂದ ನಾವು ಇನ್ನೂ ಸ್ವಲ್ಪ ತರಕಾರಿಗಳನ್ನ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ನೋಡಿ ಇಲ್ಲಿ ಒಂಥರ ಆನಿಯನ್, ವೈಟ್ ಕಲರ್ ಆನಿಯನ್ ಇದೆ. ನನಗೆ ತುಂಬ ಅಟ್ರಾಕ್ಟ್ ಮಾಡಿದ್ದು ಅಂದರೆ ಈ ಟೊಮ್ಯಾಟೋಸು ಒಂದೇ ಸೈಜಲ್ಲಿ ಗೊಂಚಲಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿದೆ ಅಂತ ಅನ್ನಿಸ್ತು. ಈ ಲೆಮನ್ ನೋಡಿ ಎಷ್ಟು ದಪ್ಪ ಇದೆ, 4 rupees ಒಂದು ಲೆಮನ್ ಅಂತೆ. ಸ್ಟ್ರಾಬೆರಿ, ಗ್ರೇಪ್ಸು ಪ್ರತಿಯೊಂದು ಫ್ರೂಟ್ಸನ್ನು ಇಟ್ಟಿದ್ರು. ನಾವು ಸ್ವಲ್ಪ ಬನಾನಾ ತೊಗೊಂಡ್ವಿ, ಅದಾದಮೇಲೆ ಆ್ಯಪಲ್ ತೊಗೊಳ್ಳೋಣ ಅಂತ ಬಂದೆ. 2 ಥರದ ಆ್ಯಪಲ್ ಇಟ್ಟಿದ್ದಾರೆ. ಒಂದು ಇಂಡಿಯಾದು, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇನ್ನೊಂದು ಇವ್ರ ಸೈಡ್ದು ಗ್ರೀನ್ ಆ್ಯಪಲ್ಲು, ಆರೆಂಜ್, ಅವಕ್ಯಾಡೋಸ್, ನಮ್ಮ ಫ್ರೂಟ್ಸ್ ಜೊತೆ ಇವ್ರ ಫ್ರೂಟ್ಸ್ನು ಎಲ್ಲದನ್ನು ಇಟ್ಟಿದ್ರು. ಸೊ ನೋಡಿ ಏನೇನು ಬೇಕೋ ಎಲ್ಲದನ್ನು ತಗೊಂಡು ಈ ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದೀವಿ. ಶಾಪ್ ನೋಡಿದ್ರೇ ಸುಸ್ತಾಗ್ಬಿಡ್ಬೇಕು, ಅಷ್ಟು ದೊಡ್ಡದಾಗಿದೆ. ಲೈಕ್ ಪ್ರತಿಯೊಂದು ಐಟಮೂ ಇಲ್ಲೇ ಸಿಗುತ್ತೆ. ಅಡುಗೆ ಮನೆದಾಗಿರ್ಬೋದು, ತರಕಾರಿಗಳಾಗಿರಬಹುದು, ಇನ್ನು ಸೋಪು, ಸೂಪು, ಬಿಸ್ಕೆಟ್ಸು, ಚಾಕ್ಲೇಟ್ಸು, ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ಸಾಫ್ಟ್ ಡ್ರಿಂಕ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಪ್ರತಿಯೊಂದು ಇಲ್ಲೇ ಸಿಗೋದ್ರಿಂದ ನಮಗೆ ಅಲ್ಲಿ ಇಲ್ಲಿ ಓಡಾಡೋ ಅಂಥ ಅವಶ್ಯಕತೆ ಇರಲ್ಲ. ಜೊತೆಗೆ ಏನಾದರೂ ಮರ್ತೋಗಿದ್ದಾಗ ಅದನ್ನು ನೋಡಿದ್ರೆ ನಮಗೆ ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಥರದ ವೆರೈಟಿ ಆಫ್ ಚಿಪ್ಸ್ ಇದ್ದಾವೆ. ಇದನ್ನೇನಕ್ಕೆ ತೊಗೊತಾ ಇದ್ದೀವಿ ಅಂತ ನಿಮಗೂ ಗೊತ್ತಿರುತ್ತೆ. ಅಲ್ಲಿ ಮುಂದೆ ನಿಂತಿದ್ದಾಳಲ್ಲ, ಅವಳು ನೋಡಿದ್ರೆ ಸಾಕು ಕೊಡಿಸಿ ಅಂತ ಹಠ ಮಾಡ್ತಾ ಇದ್ದಾಳೆ. ಸೊ ಎಲ್ಲದನ್ನು ತಗೊಂಡು ಇವಾಗ ಬಿಲ್ಲಿಂಗಿಗೆ ಬಂದಿದ್ದೀವಿ. ನೋಡಿ ಅಲ್ಲಿ ಆ ರೀತಿ ಇಟ್ಟರೆ ಅವ್ರು ಬಿಲ್ಲಿಂಗ್ ಮಾಡಿ ಆ ಕಡೆ ಕಳಿಸ್ತಾ ಇರ್ತಾರೆ. ಇಲ್ಲಿಟ್ಬಿಟ್ಟು ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಅವಳು ಸ್ವಲ್ಪ ದೂರ ನಡೆಯೋಳು, ಆಮೇಲೆ ಕಾಲು ನೋವು ಅನ್ನೋಳು, ಎತ್ಕೊಂಡು ಓಡಾಡೋಕ್ಕಾಗ್ತಿರ್ಲಿಲ್ಲ. ಜೊತೆಗೆ ಗ್ರಾಸರೀಸ್ ಬೇರೆ ತೂಕ ಇತ್ತು. ಇವನು ಒಂದೊಂದ್ಸಲ ಸ್ಟಾಲರಲ್ಲಿ ಕೂತ್ಕೊಳ್ಳೋನು, ಇಲ್ಲಾಂದರೆ ಹಠ ಮಾಡೋನು. ಹಾಗಾಗಿ ಇಲ್ಲೆಲ್ಲೋ ನೀರು ಕಾಣಿಸ್ತಾ ಇತ್ತಲ್ಲ, ಸ್ವಲ್ಪ ಹೊತ್ತು ಅವ್ರಿಗೆ ಏನಾದರೂ ತೋರಿಸ್ಕೊಂಡು ನಮಗೂ ರೆಸ್ಟ್ ಸಿಕ್ದಂಗೆ ಆಗುತ್ತೆ, ಇಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಪಾರಿವಾಳಗಳು, ಬಾತುಕೋಳಿಗಳು ತುಂಬ ಇದ್ವು. ಸೊ ಇಬ್ಬರಿಗೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಅವರಿಬ್ಬರು ಆಟ ಆಡ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಫುಲ್ಲು ನೀರು. ಇಲ್ಲಿ ಆ್ಯಕ್ಚುಲಿ ವೈಟ್ ಸ್ವಾನ್ ಕೂಡ ಬರುತ್ತಂತೆ ಕೆಲವೊಂದೊಂದು ಸಲ, ಬಟ್ ಇವಾಗ ನಾವು ಬಂದಾಗ ಅಲ್ಲಿ ಇರಲಿಲ್ಲ. ಇವ್ರಿಗೆ ಹಸುವಾದಾಗ ಕೊಡೋಕ್ಕೆ ಅಂತ ಬಿಸ್ಕೆಟ್ಸ್ ತಂದಿದ್ರೆ ಒಂದು ಸ್ವಲ್ಪ ಹಾಕಿ ನೋಡಿದ್ಲು. ಆ ಬರ್ಡ್ಸ್ ಯಾವಾಗ ಅವಳ ಕಡೆ ಬರೋಕ್ಕೆ ಶುರು ಆಯಿತೋ ತಿನ್ನಕ್ಕೆ ನನಗೆ ಬಿಸ್ಕೆಟ್ ಅಂತ ಇಸ್ಕೊಳ್ಳೋಳು, ತಗೊಂಡೋಗಿ ಎಲ್ಲ ಬರ್ಡ್ಸ್ಗೆ ಹಾಕ್ತಾ ಇದ್ಲು. 1 ಸಲ ಕೊಟ್ಟೆ, 2 ಸಲ ಕೊಟ್ಟೆ, ಮತ್ತೆ ಬಂದಳು. ಬೈದ್ಬಿಟ್ಟು ಸುಮ್ಮನೆ ಮಾಡಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಗೊತ್ತಲ್ವಾ, ನಮ್ಮ ರುಪೀಸಲ್ಲಿ ಸಿಗೋದಕ್ಕಿಂತ ಜಾಸ್ತಿನೇ ಪೇ ಮಾಡಬೇಕು. ಅದನ್ನು ತೊಗೊಂಡು ನಾವು ತಿನ್ನೋದೇ ಕಷ್ಟ ಅಂದಾಗ ಇವಳು ಬರ್ಡ್ಸ್ಗೆ ಹಾಕ್ತೀನಿ ಅಂತ ಅಂದಾಗ ನನಗೆ ಕೋಪ ಬರೋದು ಸಹಜ. ನೋಡಿ ನಾವು ಕೂತಿರೋ ಹತ್ರನೂ ಕೆಳಗಡೆ ಬಿದ್ದಿರೋ ಫುಡ್ಸ್ನೆಲ್ಲದನ್ನು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿ ಹತ್ತಿರ ಬರ್ತಾ ಇದ್ದಾವೆ. ಮೋಸ್ಟ್ಲಿ ಇಲ್ಲಿ ಬರೋರು ಫುಡ್ ಹಾಕಿ ರೂಢಿ ಮಾಡಿದ್ದಾರೆ ಅನಿಸುತ್ತೆ. ಯಾವ ಪಕ್ಷಿ ಕೂಡ ಹೆದರ್ಕೊಳ್ತಾ ಇರಲಿಲ್ಲ. ಇನ್ನೂ ನಮ್ಮ ಹತ್ರನೇ ಬರ್ತಾ ಇದ್ವು. ನೋಡಿ ಫುಡ್ ಹಾಕ್ದಂಗೆ ಎಷ್ಟು ಚೆನ್ನಾಗಿ ಬರ್ತಾ ಇದ್ವು ಹತ್ರ ಅಂತ. ಇವನು ಅಷ್ಟೇ ಫುಲ್ ಖುಷಿಯಿಂದ ಇದ್ದ. ಬರ್ಡ್ಸ್ನೆಲ್ಲ ನೋಡಿಕೊಂಡು ಹಿಡ್ಕೊಳ್ಳೋದಕ್ಕೂ ಹೋಗೋನು. ಹೆಂಗೋ ಇಬ್ಬರು ಆಟ ಆಡ್ಕೊಳ್ತಾ ಇದ್ದಾರೆ, ನಮಗೂ ಸ್ವಲ್ಪ ರೆಸ್ಟ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 15 to 20 minutes ಅಲ್ಲೇ ಇದ್ವಿ. ಸೊ ನಮಗೂ ಒಳ್ಳೆ ವ್ಯೂ ಸಿಕ್ತು, ಅವ್ರಿಗೂ ಎಂಟರ್ಟೈನ್ಮೆಂಟ್ ಸಿಕ್ತು. ಹಾಗೆ ಸ್ವಲ್ಪ ಬಿಸ್ಕೆಟ್ಸ್ನು ತಿನ್ನಿಸ್ಕೊಂಡ್ವಿ. ನೆಕ್ಸ್ಟು ಇನ್ನು ಹೋಗಬೇಕಾದ್ರೆ ಅವನು ಹಸುವು ಅಂತ ಅಳಬಾರ್ದು ಅಂತ ಹೇಳಿಬಿಟ್ಟು ಸೊ ಎಲ್ಲ ಕೆಲಸನೂ ಒಟ್ಟಿಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ಕೂತಿದ್ದೀವಿ. ಇವನನ್ನು ಹೇಗಾದರೂ ಕಂಟ್ರೋಲ್ ಮಾಡ್ಬೋದು, ಬಟ್ ನನ್ನ ಮಗಳು ನೀರು ಕಡೆ ಓಡ್ತಾ ಇದ್ಲು, ಅದು ಒಂದೇ ಭಯ.
ನೋಡಿ ಅಲ್ಲಿ ಬಂದಿರೋರು ಕೂಡ ಅಲ್ಲಿ ಸ್ವ್ಯಾನ್ಗೆಲ್ಲದೂ ಫುಡ್ ಹಾಕ್ತಾ ಇದ್ದಾರೆ. ಚಿಕ್ಕ ಮಕ್ಳನ್ನ ಕರ್ಕೊಂಬಂದರೆ ಆಲ್ಮೋಸ್ಟ್ ಇಲ್ಲಿರೋ ಬರ್ಡ್ಸ್ಗೆ ಫುಡ್ ತೊಗೊಂಡೇ ಬಂದಿರ್ತಾರೆ, ಯಾಕೆಂದರೆ ಅವ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅದನ್ನು ತೋರಿಸೋದಕ್ಕೆ ಅಂತ. ಸೊ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಈಗ ಹೊರಟ್ವಿ. ನೋಡಿ ಇಲ್ಲಿ ಬ್ರಿಡ್ಜ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ನೆಕ್ಸ್ಟು ಅಲ್ಲಿ ಬೋಟ್ಸ್ ಎಲ್ಲದು ಇದೆ. ಸೊ ಸುಮ್ಮನೆ ಸೈಟ್ ಸೀಯಿಂಗ್ ಥರ ನೋಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಕೆಲವೊಂದು ಸತಿ ಸ್ಟಾಲರಲ್ಲಿ ಅವಳು ಕೂತ್ಕೊತಾ ಇದ್ಲು, ನಾನು ಇವನು ನೆತ್ಕೊತಾ ಇದ್ದೆ. ಇನ್ನೊಂದ್ಸಲ ಅವ್ನು ಕೂತ್ಕೊತಾ ಇದ್ದ, ಅವಳು ನೆಡ್ಕೊಂಡು ಬರ್ತಾ ಇದ್ಲು. ಆದರೆ ಈಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಅದರಲ್ಲಿ ಏನಿದೆ ಅಂತ, ಲಗೇಜ್ ಬಿಟ್ಟು ಬೇರೆ ಏನೂ ಇಲ್ಲ. ಇವರಿಬ್ರು ನಮ್ಮ ಹತ್ರ ಇದ್ದಾರೆ. ಇವನಂತೂ ನನ್ನ ನೋಡಿದ್ರೆ ಸಾಕು ನನ್ನ ಹತ್ರನೇ ಬರಬೇಕು ಅಂತ ಹಠ ಮಾಡ್ತಾ ಇದ್ದ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದ್ವಿ. ಇಲ್ಲೇನಿದ್ರು ಖಾಲಿ ಕೈಯಲ್ಲಿ ಓಡಾಡ್ಕೊಂಬರೋಕ್ಕಷ್ಟೇ ಕರೆಕ್ಟು. ಮಕ್ಕಳನ್ನ ಕರ್ಕೊಂಡು ಗ್ರಾಸರಿನೂ ತಗೊಂಡು ವಿತ್ ಲಗೇಜು ಇವರಿಬ್ರು ಕರ್ಕೊಂಡು ಬರ್ತೀವಿ ಅಂದರೆ ನಿಜವಾಗ್ಲೂ ಅದಾಗಲ್ಲ. ಎಷ್ಟು ಲಗೇಜ್ ಇತ್ತು, ಜೊತೆ ಇವರಿಬ್ರು ಮೇಂಟೈನ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.